ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬಸವ ತತ್ವ ಲಿಂಗಾನುಭಾವಿ ಶರಣರ ಬಳಗದ ವತಿಯಿಂದ ಅನುಭವ ಮಂಟಪದಲ್ಲಿ ವಚನ ಶ್ರಾವಣ ಅಂಗವಾಗಿ ನಡೆದ ವಚನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಹೊಸದುರ್ಗ ಬಸವಾಶ್ರಮದ ಪರಮಪೂಜ್ಯ ಅಕ್ಕಮಹಾದೇವಿ ಪೂಜ್ಯ ಮಾತಾಜಿಯವರು ಬಸವಾದಿ ಶರಣರ ವಚನಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಶರಣರ ಮಾರ್ಗದಲ್ಲಿ ನಡೆದರೆ ನಮ್ಮೆಲ್ಲರ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳುವ ಮೂಲಕ ಶರಣರು ಕೊಟ್ಟ ಅಷ್ಟಾವರಣಗಳು ಪಂಚಾಚಾರಗಳು ಮತ್ತು ಷಡಸ್ಥಳಗಳು ನಮ್ಮ ಜೀವನಕ್ಕೆ ಭದ್ರ ಬುನಾದಿಗಳಾಗಬೇಕು ಎಂಬುದನ್ನು ಪ್ರವಚನದ ಮೂಲಕ ತಿಳಿಸಿದರು. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಹಾಗೂ ವಚನ ಗಾಯನ ಮತ್ತು ಅನುಭವವನ್ನು ಶರಣರು ಭಕ್ತಿಯಿಂದ ನಡೆಸಿಕೊಟ್ಟರು. ಹಾಗೆ ಸೋಹಂ ಎಂದೆನಿಸಿದೆ ದಾಸೋಹಂ ಎಂದೆನಿಸಿದೆ ಗುರು ಬಸವಣ್ಣನವರ ವಚನದಂತೆ ವಚನ ಶ್ರಾವಣದ ಅಂಗವಾಗಿ ಪ್ರಸಾದ ದಾಸೋಹವನ್ನು ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರು ಹಾಗೂ KMF ನಿಕಟಪೂರ್ವ ನಿರ್ದೇಶಕರಾದ ಯಲ್ಲಪ್ಪ ದಾಸನಕೊಪ್ಪ ಹಾಗೂ ಕುಟುಂಬ ವರ್ಗದವರು ಭಕ್ತಿಯಿಂದ ದಾಸೋಹವನ್ನು ನಡೆಸಿಕೊಟ್ಟರು. ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಶರಣೆಯರು ಮಹಿಳಾ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸ್ತ್ರೀ ಸಮಾನತೆಗೋಸ್ಕರನೇ ನಾಟಕಗಳು ಹಾಗೂ ಸತ್ಯ ಹರಿಶ್ಚಂದ್ರನಂಥ ಒಬ್ಬ ಮಹಾತ್ಮನ ಚರಿತ್ರೆಯನ್ನು ಕುರಿತು ತಿಳಿಸಿದಾಗ ಅದರ ಅರಿವು ಎಲ್ಲರಿಗೂ ಮೂಡಲೆಂದು ಹೇಳಿದರು. ಅದನ್ನೇ ಮುಂದುವರಿಸಿಕೊಂಡು ಹೋದಂಥ ಶರಣರು ಅಕ್ಕ ಮಹಾದೇವಿ, ಅಕ್ಕ ನಾಗಲಾಂಬಿಕೆ, ಚನ್ನಬಸವಣ್ಣ ಹಾಗೂ ಶಿವದೇವ ಅನ್ನುವಂಥವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿ ಅದೇ ರೀತಿಯಾಗಿ ಪೌಗಳ ಗಟ್ಟಿಯವರು ಮಾಡಿದಂಥ ಕಾರ್ಯಕ್ರಮ